ರಾಯಚೂರು ಜಿಲ್ಲೆಯಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಬಡ ಕಾರ್ಮಿಕ ಜಿಂದಪ್ಪನ ಸಾವು. ಆತ್ಮಹತ್ಯೆ ಮಾಡಿಕೊಂಡ ಜಿಂದಪ್ಪನ ವಯಸ್ಸು 35 ವರ್ಷ. ಜಿಂದಪ್ಪ ಮಾನ್ವಿ ಪಟ್ಟಣದ ಭಾರತ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಮಾನ್ವಿ ತಾಲೂಕಿನ ಚಾಪುಡಿ ಕ್ಯಾಂಪಿನ ನಿವಾಸಿ. ಸಂಬಳ ಕೊಟ್ಟಿಲ್ಲದಿದ್ರಿಂದ ನಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ಮಕ್ಕಳ ಆರೋಪ. ಬಡ ಕಾರ್ಮಿಕನ ಸಾವಿಗೆ ಮಾಲೀಕ ಟಿ ರಾಮಚಂದ್ರ ಶೆಟ್ಟಿ ಕಾರಣ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಷ್ಟಪಟ್ಟು ದುಡಿದ ಸಂಬಳ ಕೊಟ್ಟಿಲ್ಲ ಅಂದ್ರೆ ಜೀವನ ನಿರ್ವಹಣೆ ಮಾಡುವುದು ಹೇಗೆ ಅಂತ ಮನನೊಂದು ಜಿಂದಪ್ಪೆ ಎಂಬ ಅಮಾಯಕ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಜರುಗಿದೆ. ಜಿಂದಪ್ಪಗೆ 35 ವರ್ಷವಿದ್ದು 2 ಪುತ್ರರು ಹಾಗೂ ಪುತ್ರಿಯರು ಇದ್ದು ಈತ ಮಾನ್ವಿ ತಾಲೂಕಿನ ಚಾಪುಡಿ ಕ್ಯಾಂಪಿನ ನಿವಾಸಿ. ಕಳೆದ 20 ವರ್ಷದಿಂದ ಮಾನ್ವಿ ಪಟ್ಟಣದ ಶ್ರೀನಿಧಿ ಕಂಪನಿಯ ಭಾರತ ಗ್ಯಾಸ್ ಸರಬರಾಜು ಮಾಡಲು ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಕಳೆದ ಕೆಲ ತಿಂಗಳಿಂದ ದುಡಿದ ಸಂಬಳ ಕೊಡಿ ಸರ್ ಎಂದು ಜಿಂದಪ್ಪ ಸೇರಿ ಉಳಿದ ಕಾರ್ಮಿಕರು ಶ್ರೀನಿಧಿ ಕಂಪನಿಯ ಮಾಲೀಕ ಟಿ ರಾಮಚಂದ್ರ ಶೆಟ್ಟಿಯನ್ನ ಕೇಳಿದ್ರು ಕೊಡದೆ ಸತಾಯಿಸಿದ್ದಾರೆ. ಟಿ ರಾಮಚಂದ್ರ ಶೆಟ್ಟಿ, ನಾವು ದುಡಿದ ಹಣವನ್ನ ಯಾಕೆ ಕೊಡ್ತಾ ಇಲ್ಲ, ನಾವು 4 ಮಕ್ಕಳೊಂದಿಗೆ ಜೀವನ ನಿರ್ವಹಣೆ ಮಾಡುವುದೇ ಹೇಗೆ ಎಂದು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಮಕ್ಕಳು ಹಾಗೂ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮಾತಾಡ್ಸಿದ್ದ, ಏನು ಮಾಡಿಲ್ಲ ನಮ್ಮಪ್ಪ, ಊಟನೂ ಮಾಡಿಲ್ಲ, ಎನಿ ಟೈಮ್ ಮೆಚ್ಚನೆ ಮಾಡ್ತಾರ. ಹೀಗೆ ಕುತ್ಕೋತಾರ, ನಮ್ಮಪ್ಪ ಅದು ಕೆಲಸ ಮಾಡಬಾರ್ದು, ಬೇರೆಯವ್ರು ಅಯ್ಯಕ್ ಮಾಡ್ಬೇಕು. ಏಕೆಂದ್ರೆ ಅವನು ಸಂಬಳ ಕೊಡೋದಿಲ್ಲ ಅಂತಿದ್ದಾನೆ. ಇಷ್ಟು ವರ್ಷ ಕಮ್ಮಿ ತಗೊಂಡು ಮಾಡಿದಾರೆ, ಇವಾಗ ಹೆಚ್ಚು ಕೊಟ್ರೆ ಅವ್ನಿಗೆ ಕೊಟ್ಟು ಹೋಗ್ತದ. ಏನಾಯ್ತು ಅವ್ನಿಗೆ ಇವಾಗ ಕೊಡಕ್ಕೆ ನನ್ಗೆ ಗೊತ್ತಿಲ್ಲ. ಅವ್ನಿಗೆ ಇವಾಗ ಏನ್ ಕಂಪ್ಲೇಂಟ್ ಬಂದೇ ಬರ್ಬೇಕು. ಅಲ್ಲ, ನಿಮ್ ಸಂಬಳ ಕೊಟ್ಟಿಲ್ಲ ನಿಮ್ಮ ತಂದೆಯವರಿಗೆ? ಇಲ್ಲ, ಬರೀ 5,000 ಕೊಡ್ತಾರೆ ತಿಂಗಳಿಗೆ. ನಮ್ಮ ಪಾಪ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ ನನಗೆ. 3 ಮತ್ತೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಾನ. ಮತ್ತೆ ಎಲ್ಲ ಮಾಡಿದ್ರು ಏನಿಲ್ಲ, ಒಟ್ಟಿಗೆ ನನ್ ಗಂಡ ಬರೀ ಬಾಯ್ ಬರ್ತಾನೆ. ಯಾವ ನಿಮ್ದು? ಚಾಪುಡಿ ಕಪ್. ಏನಾಗಿದಮ್ಮ? ಘಟನೆ ಏನಾಗಿದೆ? ನಮ್ಮಪ್ಪ ಡ್ಯೂಟಿ ಬಂದಿದ್ದ. ಏನ್ ಮಾಡ್ತಾನೆ ಡ್ಯೂಟಿ? ಈಗ ಗ್ಯಾಸ್ ಕೊಡೋದು. ಎಲ್ಲಿ ಮಾಡ್ತಾನೆ ಡ್ಯೂಟಿ? ಮಾನ್ವಿಯಲ್ಲಿ. ಮಾನ್ವಿಯಲ್ಲಿ? ಯಾರ್ದು ಅಂಗಡಿ? ಭಾರತ್ ಗ್ಯಾಸ್. ಭಾರತ್ ಗ್ಯಾಸ್ ಅಂಗಡಿ. ಅಲ್ಲಿ ಏನು ಸರ್ ಗಲಾಟೆ ಆಗಿದೆನಾ? ಯಾರು ಸಂಬಳ ಕೊಡೋದ್ರಲ್ಲಿ ಗಲಾಟೆ ಆಗ್ಯದ. ಯಾರು ಕೊಟ್ಟಿಲ್ಲ ಸಂಬಳ? ಅಯ್ಯ ಕೊಟ್ಟಿಲ್ಲ. ಎಷ್ಟು ಕೊಡ್ಬೇಕಾಯ್ತು ಸಂಬಳ? ಬರೀ 5,000 ಕೊಡ್ತಿದ್ದ. 20 ವರ್ಷ ಮಾಡಿದ್ದೆ, ಬರೀ 5,000 ಕೊಟ್ಟಿದ್ದ. ಸ್ವಲ್ಪ 2,000 ಹೆಚ್ಚು ಮಾಡಿದ್ವಿ ಸಲಹೆಗೆ. ಹೆಚ್ಚಿಗೆಷ್ಟು ಕೇಳ್ಯಾರ. ಅದಕ್ಕೆ ಗಲಾಟೆ ಆಗಿದ್ದೇನು? ಗಲಾಟೆ ಆಗಿದಮ್ಮ? ಅಲ್ಲ, ಈಗ ಗಲಾಟೆ ಆಗಿದಾನ? ಈಗ ಮಾಡಿಲ್ಲ, ಬರ್ಬೇಡ ಡ್ಯೂಟಿಗೆ ಬರ್ಬೇಡ ಅಂತ ಹೇಳ್ಯಾರ. ಕೊಟ್ರೆ ಕೊಡಲ್ಲ, ಮಾಡಿದ್ರೆ ಮಾಡು. ಯಜಮಾನ್ರ ಹೆಸರೇನು? ಜಿಂದಪ್ಪ ಅವರು ಕೆಲಸ ಏನು ಮಾಡ್ತಾ ಇದ್ರು? ಎಲ್ಲಿ, ಯಾವ ಊರಲ್ಲಿ ಮಾಡ್ತಾ ಇದ್ರು? ಮನೇಲಿ ನಿಮ್ದು ಯಾವ ಊರು? ಚಾಪುಡಿ ಕ್ಯಾಂಪ. ಎಷ್ಟು ವರ್ಷದ ಕೆಲಸ ಮಾಡ್ತಿದ್ರು? ಮಾಡಕತ್ತಾರ. ಈಗ ಏನಾಗಿದೆ ಅವ್ರಿಗೆ? ಈಗ ಸ್ವೀಕಾರ ಮಾಡಿಕೊಂಡಾರ? ಆತ್ಮಹತ್ಯೆ ಮಾಡಿಕೊಂಡಾರ? ಸಂಬಳ ಕೇಳ್ತಿದ್ರು, ಮನೆಗೆ ಹೇಳಿದ್ರು. ಇವತ್ತು ಕೇಳಿ ಸುದ್ದಿ ಮಾಡ್ತಿಲ್ಲ ಅಂದ್ರೆ ಬರ್ತೀನಿ ತಂದಿದ್ನ. ಮಾಡಿದ್ರೆ ಮಾಡಿಲ್ಲ, ವಾಪಸ್ ಮಾಡಿದ್ರೆ ಲಾಭ ಇಲ್ಲ. ಖಾರ ಟೈರ್ ತಿಂದು ಮನೆಗಿರಮ್ಮ ಅಂತ ಹೇಳಿನಿ. ಆಯ್ತದ ಅಂತ ಬಂದ್ಬಿಟ್ಟಾನ. ಮಾಡಿ ಬರ್ತೀನಿ ಕೆಲಸ ಅಂತ ಬಂದು ಕೆಲಸ ಏನು ಮಾಡಿದ್ರೆ ಆ ಟೈಮ್ ಕೇಳ್ತ ನಾನು. ಅಯ್ಯೋ ಮಾಡಿದ್ರೆ ಮಾಡಿಲ್ಲ. ಯಾರು ಅಯ್ಯವ್ರ ಹೆಸರೇನು? ಅಯ್ಯನ ಹೆಸರೇನು? ಮಾನ್ವಿ ಭಾರತ ಗ್ಯಾಸ್. ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರಿ?
20 ವರ್ಷ ಆಯ್ತು. ಈಗ ಸಂಬಳದ ವಿಷಯಕ್ಕಾಗಿ ಕಿರಿಕಿರಿ ಆಗಿದೇನ್ರಿ? ಹಾಂ. ಈಗ ಗಲಾಟೆ ಆಗಿದಾ? ಅಲ್ಲಿ ಅಂಗಡಿಯಾಗ ಏನು ಮಾಡ್ಕೊಂಡಾರ ಮನೆಗೆ ಅಷ್ಟು ಹಿಂಗೆ ಹೇಳಿದ್ನ. ಏನಂತ? ಈಗ ಸಂಬಳ ಕೇಳಿದ್ರೆ ಕೊಡೋದಿಲ್ಲ ಅಂತಾನ. ಮಾಡ್ರಿಲ್ಲ ಅಂದ್ರೆ ಹೋಗ್ರನ ಕಚ್ಚಾರ. ಯಾವಾಗ ಆಗಿತ್ತಮ್ಮ ಗಲಾಟೆ ಯಾವಾಗ ಆಗಿತ್ತು? ಸುಮ್ಮನೆ 4 ದಿನ ಆಯ್ತು. 4 ದಿನದ ಕಿರಿಕಿರಿ ಆಗಿದೆ. ಅದಕ್ಕಾಗಿ ನಿಮ್ಮ ಗಂಡ ಈಗ ಏನಾದ್ರು ಇದು ಮಾಡಿಕೊಂಡನ? ಏನಾಗಿದೆ? ನಿಮ್ಮ ಗಂಡ ಆತ್ಮಹತ್ಯೆ ಮಾಡಿಕೊಂಡನ? ಏನಕ್ಕೋಸ್ಕರ ನಿನ್ ಗಂಡ ಈ ತರ ಮಾಡ್ಕೊಂಡ? ಈಗ ಅದನ್ನ ಬೇಕಲ್ಲ ರೀಸನ್. ಅದೇ ಸಂಬಳ ಕೇಳ್ಬೇಕಂತ ಬಂದಾರ. ಮತ್ತೆ ಏನ್ ಮಾಡ್ತಾರೆ? ಇಲ್ಲಿ ಬಾಡಿ ಹಾಕಿ ಇಲ್ಲಿದೆ. ಈಗ ಅದು ಏನಾಗಿದೆ? ಸೂಸೈಡ್ ಮಾಡ್ಕೊಂಡನ? ನೇಣ್ ಹಾಕ್ಯಂದನ? ಮತ್ತೆ ಅದನ್ನೇ ಕೇಳ್ತಾರೆ. ನೇಣ್ ಹಾಕ್ಯಂದನ? ನೀವು ಎಷ್ಟು ಗಂಟೆಗೆ ನೋಡಿದ್ರಿ? ನಾವು ಹೊತ್ತಾಗಿ 11 ಗಂಟೆ ಮೇಲೆ ಆಗಿತ್ತೆ. ಹೌದಾ? ಕಳ್ಸಿದ್ನಿ ನೋಡಿದ್ರು. ಅವಾಗ ನಾನು ಇಲ್ಲಿ ಇಳಿದ ಮೇಲೆ ಅಲ್ಲಿ ಆಳ ಕಚ್ಚಿದ್ನ ಎಲ್ಲಂತ ಸೋದಿ ನೋಡಿದ್ವಿ. ಅಂದ್ರೆ ಸಂಬಳ ಜಾಸ್ತಿ ಮಾಡೋದ್ ಸಲುವಾಗಿ ಈ ತರ ನೊಂದ್ಕೊಂಡಿದ್ ಮಾಡಿದ್ರು. ಇಷ್ಟು ದಿನ ಆಯ್ತು ಮಾಡಿ ನಂದು ಕೇಸ್ ಅಂತ